ನಮ್ಮ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಮಾಡಿ ಜೀರ್ಣಕ್ಕೆ ಹೆಲ್ಪ್ ಮಾಡುವಂತಹ ಒಂದು ರಿಫ್ರೆಶಿಂಗ್ ಡ್ರಿಂಕ್ ಆದ ಜೀರಾ ಸೋಡಾನ ಮನೆಯಲ್ಲೇ ಹೇಗೆ ಮಾಡೋದು ತುಂಬ ಈಸಿಯಾಗಿ ಅನ್ನೋದನ್ನು ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಫುಡ್ ಸ್ಟೈಲಿಂದೆಲ್ಲ ತುಂಬ ಜನರನ್ನು ಅವಾಗವಾಗ ಕಾಡುವಂಥ ಸಮಸ್ಯೆ ಅಂತ ಹೇಳಿದೆ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ರ, ಎದೆ ಉರಿ, ಇದೆಲ್ಲವೂ ಕೂಡ ಅಲ್ವಾ. ಸೊ ಈ ಥರ ಆದಾಗ ತುಂಬ ಜನರಿಗೆ ತುಂಬ ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಅಲ್ಲದೆ ಇವಾಗ ಇನ್ನೊಂದು ಬೇಸಿಗೆ ಅಲ್ವಾ, ಬೇಸಿಗೆಯಲ್ಲಿ ನಮಗೆ ತುಂಬ ಯಾವಾಗಾದರೂ ಏನಾದರೂ ಕೋಲ್ಡ್ ಆಗಿರೋದು ಕುಡಿಬೇಕು, ತುಂಬ ರಿಫ್ರೆಶ್ನಿಂಗ್ ಅನಿಸ್ಬೇಕು, ಸುಸ್ತಾಗಿರುತ್ತೆ ಎಲ್ಲ ಅನ್ಸುತ್ತಲ್ವ. ಸೊ ಅದೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಸುಸ್ತು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಎಲ್ಲದಕ್ಕೂ ನಾನಿವತ್ತೊಂದು ಸಿಂಪಲ್ ರೆಸಿಪಿನ ಹೇಳ್ತೀನಿ. ಮನೆ ಮದ್ದೆಂತನಾದರೂ ಹೇಳ್ಬೋದು, ಇದು ರಿಫ್ರೆಶ್ನಿಂಗ್ ಡ್ರಿಂಕ್ ಅಂತನಾದರೂ ಹೇಳ್ಬಹುದು. ನಾನು ಮಾಡ್ತಾ ಇರೋದು ಜೀರಾ ಸೋಡಾ ಅಥವಾ ಜೀರಿಗೆಯಿಂದ ನಾವು ಸೋಡಾ ಹೇಗೆ ಮಾಡಬಹುದು ಅಂತ ಹೇಳಿ. ಇದಕ್ಕೆ ಫಸ್ಟಿಗೆ ನಾನೊಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಕ್ತಾ ಇದ್ದೀನಿ. ಹಾಗೆ 8 ಕಾಳು ಮೆಣಸನ್ನು ಹಾಕಿದ್ದೀನಿ. ಕಾಳುಮೆಣಸು ತುಂಬ ಡೈಜೆಷನ್ಗೆ ಹೆಲ್ಪ್ ಮಾಡೋದ್ರಿಂದ ಅದನ್ನು ಕೂಡ ಹಾಕಿದ್ದೀನಿ. ಹಾಗೆ ಜೀರಿಗೆ ಅಂತೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಗ್ಯಾಸ್ಟ್ರಿಕ್ ಎಲ್ಲ ಆದಾಗ ಒಂದು ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳಬಹುದು. ಇದನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇದನ್ನು ಡ್ರೈ ಫ್ರೈ ಮಾಡಬೇಕು, ಆಯಿಲ್ ಏನು ಹಾಕಬಾರ್ದು ಇದಕ್ಕೆ. ಇವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ. ನಾನೀಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ. ಇದೀಗ ತಣ್ಣಗಾಗಿದೆ. ಇದನ್ನು ಪೌಡರ್ ಮಾಡಬೇಕು, ಬಟ್ ಫೈನ್ ಪೌಡರ್ ಅಲ್ಲ, ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಇದೀಗ ತರಿಯಾಗಿ ಪೌಡರ್ ಆಗಿದೆ, ತುಂಬ ಫೈನ್ ಪೌಡರ್ ಏನೂ ಆಗಲಿಲ್ಲ. ಈಗ ಫ್ರೈಯಿಂಗ್ ಪ್ಯಾನ್ ಮತ್ತೆ ಬಿಸಿಗಿಟ್ಕೊಂಡು ಅದಕ್ಕೆ 3/4 ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ನಾನು ಪೌಡರ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ, ಜೀರಿಗೆ ಮತ್ತು ಕಾಳುಮೆಣಸು. ಅದರ ಜೊತೆಯಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ನೀವು ನೀರು ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀರಾ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆನ ತೊಗೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಇದನ್ನು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಬಿಸಿ ಮಾಡಬೇಕು. 1/4 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು 5 ರಿಂದ 6 ಪುದೀನ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ತೊಳೆದಿಟ್ಕೊಂಡು ಅದನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ತುಂಬ ಸಣ್ಣದಾಗೇನು ಕಟ್ ಮಾಡಬೇಕಂತ ಇಲ್ಲ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇದು ಸಕ್ಕರೆ ನಾವು ಹಾಕಿದ್ದೀವಲ್ಲ, ಪಾಕ ಥರ ಆಗಬೇಕು, ಸ್ವಲ್ಪ ತಿಕ್ ಸಿರಪ್ ಥರ ಬರಬೇಕು. ಅಲ್ಲಿ ತನಕ ಕುದಿಸ್ಬೇಕು. ಒಂದು 4-5 ನಿಮಿಷ ತನಕ ಕುದಿಸ್ಬೇಕಾಗತ್ತೆ. ಇದೀಗ ತಿಕ್ ಬಂದಿದೆ, ಮುಟ್ಟಿದರೆ ಸ್ವಲ್ಪ ಅಂಟು ಥರ ಬಂದಿದೆ. ಇಷ್ಟ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಫ್ಲೇವರ್ ಕೊಡೋದ್ರ ಜೊತೆಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಾಟ್ ಮಸಾಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಸೋಸ್ಕೊಳ್ಬೇಕು. ಸ್ವಲ್ಪ ತಿಕ್ಕಾಗಿರೋದ್ರಿಂದ ಸೋಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ನಾವು ಎಲ್ಲ ತರಿಯಾಗಿ ಮಾಡ್ಕೊಂಡಿರೋದ್ರಿಂದ ಸೋಸ್ಕೊಳ್ಬೇಕಾಗತ್ತೆ, ಇಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಈ ಥರ ಸಿರಪ್ ರೆಡಿ ಮಾಡ್ಕೊಳ್ಬೇಕು ನಾವು. ಇದು ಪುದೀನ, ಜೀರಿಗೆ, ಕಾಳುಮೆಣಸು, ಚಾಟ್ ಮಸಾಲ ಎಲ್ಲ ಕೂಡ ಮಿಕ್ಸ್ ಆಗಿರೋದ್ರಿಂದ ಸ್ಮೆಲ್ ಅಂತೂ ಸಖತ್ತಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಜೀರಾ ಸೋಡಾ ಮಾಡಿದಾಗ. ಸೊ ಈಗ ಜೀರಾ ಸೋಡಾ ಹೇಗೆ ಮಾಡೋದು, ಈ ಸಿರಪ್ಪನ್ನು ಯೂಸ್ ಮಾಡಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ 3 ಟೀ ಸ್ಪೂನ್ ಆಗುವಷ್ಟು ಈ ಸಿರಪ್ಪನ್ನು ಹಾಕ್ತಾ ಇದ್ದೀನಿ. ಸಿರಪ್ಪನ್ನು ಹಾಕಿದ ಮೇಲೆ ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಈನೋ ಹಾಕ್ತಾ ಇದ್ದೀನಿ. ಯಾವುದೇ ಫ್ಲೇವರ್ ಆಗಬಹುದು, ನಿಮಗೆ ಇಷ್ಟ ಆಗೋ ಥರದ್ದು. ಸೊ 1/2 ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ನೀವು ಮನೇಲಿ ಏನಾದರೂ ಸೋಡಾನೇ ಇತ್ತು ಅಂತ ಹೇಳಿದರೆ ಡೈರೆಕ್ಟಾಗಿ ಹಾಕಬಹುದು, ಇಲ್ಲ ಆದರೆ ಈನೋ ಕೂಡ ಹೆಲ್ಪ್ ಮಾಡುತ್ತೆ. ಇದಕ್ಕೆ ನೀವು ಕೋಲ್ಡ್ ಬೇಕಂತ ಹೇಳಿದರೆ ಐಸ್ ಕ್ಯೂಬ್ ಹಾಕ್ಕೊಂಡು ಹಾಕ್ಬೋದು, ಅಥವಾ ಕೋಲ್ಡ್ ವಾಟರ್ ಆದರೂ ಯೂಸ್ ಮಾಡಬಹುದು. ಇಲ್ಲ ನಾರ್ಮಲ್ ವಾಟರ್ ಸಾಕು, ನಾರ್ಮಲ್ ಟೆಂಪ್ರೇಚರ್ ಇದ್ದರೆ ಸಾಕು ಅಂತ ಹೇಳಿದರೆ ನಾರ್ಮಲ್ ವಾಟರ್ನ ಹಾಕ್ಕೊಳ್ಬಹುದು. ನೀರು ಹಾಕಿದ ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟ ಆದರೆ ಜೀರಾ ಸೋಡಾ ತುಂಬ ರಿಫ್ರೆಶ್ನಿಂಗ್ ಡ್ರಿಂಕ್ ಅಂತ ಹೇಳಬಹುದು, ಇದು ರೆಡಿ ಆಗುತ್ತೆ.
ಈ ಥರ ಮಾಡಿ ಕುಡಿತಾ ಇದ್ದರೆ ಡೈಜೆಷನ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಯಲ್ಲಿ ಸಮ್ಮರಲ್ಲಂತೂ ತುಂಬ ರಿಫ್ರೆಶ್ನಿಂಗ್ ಮಾಡೋದು, ತುಂಬ ಸುಸ್ತೆಲ್ಲ ಆಗಿದೆ, ಬಿಸಿಲಿಗೆಲ್ಲ ಹೋಗಿ ಬಂದಿದ್ದರೆ ಬೇರೆ ಯಾವುದೋ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋ ಬದಲಾಗಿ ನಾವು ಮನೆಯಲ್ಲೇ ಈ ಥರ ಒಂದು ಮಾಡಿ ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.